ಕ್ಲೋಸ್ ಮಾಡಲಾಗಿತ್ತು. ಗ್ರಹಣ ಇರುವಂತಹ ಸಂದರ್ಭದಲ್ಲಿ ಸಂಜೆಯ ನಂತರದಲ್ಲೇ ನಿನ್ನೆ ಸಂಜೆ ಪೂಜೆ ಆಯಿತು. ಪೂಜೆ ಆದ ನಂತರದಲ್ಲಿ ದೇವಸ್ಥಾನಗಳನ್ನ ಕ್ಲೋಸ್ ಮಾಡಿದ್ರು, ಬಾಗಿಲುಗಳನ್ನ ಬಂದ್ ಮಾಡಿದ್ರು. ಆ ನಂತರದಲ್ಲಿ ಇವತ್ತು ಬೆಳಗ್ಗೆ ಶುದ್ಧೀಕರಣ ಆದ ನಂತರದಲ್ಲಿ ಎಂದಿನಂತೆ ಪೂಜೆ ಪುನಸ್ಕಾರ ಇದೆಲ್ಲವೂ ಕೂಡ ನಡೆಯುತ್ತೆ. ಮಹಾಕಾಳೇಶ್ವರ ದೇವಸ್ಥಾನ ಅಲ್ಲಿ ಶುದ್ಧೀಕರಣ ಕಾರ್ಯ ನಡೀತಾ ಇದೆ. ಬೆಳಗಿನ ಜಾವ ಎಂದಿನಂತೆ ಪೂಜೆ ಪುನಸ್ಕಾರಗಳು ಆರಂಭ ಆಗುತ್ತೆ. ಅದರಲ್ಲೂ ಗ್ರಹಣ ಆಗಿರುವುದರಿಂದ ವಿಶೇಷವಾದಂತಹ ಶುದ್ಧೀಕರಣ. ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ ದೇವರಿಗೂ ಕೂಡ ಈ ಚಂದ್ರಗ್ರಹಣ ತಟ್ಟುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅನೇಕ ಕಡೆಗಳಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನ ರಾತ್ರಿ ಇಡೀ ಮಾಡಿದ್ರು. ಅದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಕೆಲವೊಂದು ದೇಗುಲಗಳನ್ನ ಬಂದ್ ಮಾಡಿದ್ರು. ಈಗ ಬೆಳಗ್ಗೆ ಪಂಚಗವ್ಯದಿಂದ ಶುದ್ಧೀಕರಣವನ್ನ ಮಾಡ್ತಾರೆ. ಶುದ್ಧೀಕರಣ ಮಾಡಿದ ನಂತರದಲ್ಲಿ ಪೂಜೆ ಪುನಸ್ಕಾರ. ಇದು ಮಧ್ಯಪ್ರದೇಶದ ಉಜ್ಜಯಿನಿಯ ವಿಜುವಲ್ಸ್. ಇಡೀ ದೇಗುಲವನ್ನ ನೀರಿನಿಂದ ಶುದ್ಧಿಗೊಳಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರುವಂತಹ ದೇವಸ್ಥಾನ ಚಂದ್ರಗ್ರಹಣ ಕಳೆದ ನಂತರದಲ್ಲಿ ಇಡೀ ದೇವಸ್ಥಾನವನ್ನ ನೀರಿನಿಂದ ಶುಚಿಗೊಳಿಸಿ ಶುದ್ಧೀಕರಣ ಮಾಡಿ ಆ ನಂತರದಲ್ಲಿ ಬೆಳಗ್ಗಿನ ಪೂಜೆ ಪುನಸ್ಕಾರ ಇದೆಲ್ಲದಕ್ಕೂ ಕೂಡ ಈಗ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಕ್ಲೋಸ್ ಮಾಡಲಾಗಿತ್ತು. ಗ್ರಹಣ ಇರುವಂತಹ ಸಂದರ್ಭದಲ್ಲಿ ಸಂಜೆಯ ನಂತರದಲ್ಲೇ ನಿನ್ನೆ ಸಂಜೆ ಪೂಜೆ ಆಯಿತು. ಪೂಜೆ ಆದ ನಂತರದಲ್ಲಿ ದೇವಸ್ಥಾನಗಳನ್ನ ಕ್ಲೋಸ್ ಮಾಡಿದ್ರು, ಬಾಗಿಲುಗಳನ್ನ ಬಂದ್ ಮಾಡಿದ್ರು. ಆ ನಂತರದಲ್ಲಿ ಇವತ್ತು ಬೆಳಗ್ಗೆ ಶುದ್ಧೀಕರಣ ಆದ ನಂತರದಲ್ಲಿ ಎಂದಿನಂತೆ ಪೂಜೆ ಪುನಸ್ಕಾರ ಇದೆಲ್ಲವೂ ಕೂಡ ನಡೆಯುತ್ತೆ. ಮಹಾಕಾಳೇಶ್ವರ ದೇವಸ್ಥಾನ ಅಲ್ಲಿ ಶುದ್ಧೀಕರಣ ಕಾರ್ಯ ನಡೀತಾ ಇದೆ. ಬೆಳಗಿನ ಜಾವ ಎಂದಿನಂತೆ ಪೂಜೆ ಪುನಸ್ಕಾರಗಳು ಆರಂಭ ಆಗುತ್ತೆ. ಅದರಲ್ಲೂ ಗ್ರಹಣ ಆಗಿರುವುದರಿಂದ ವಿಶೇಷವಾದಂತಹ ಶುದ್ಧೀಕರಣ. ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ ದೇವರಿಗೂ ಕೂಡ ಈ ಚಂದ್ರಗ್ರಹಣ ತಟ್ಟುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅನೇಕ ಕಡೆಗಳಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನ ರಾತ್ರಿ ಇಡೀ ಮಾಡಿದ್ರು. ಅದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಕೆಲವೊಂದು ದೇಗುಲಗಳನ್ನ ಬಂದ್ ಮಾಡಿದ್ರು. ಈಗ ಬೆಳಗ್ಗೆ ಪಂಚಗವ್ಯದಿಂದ ಶುದ್ಧೀಕರಣವನ್ನ ಮಾಡ್ತಾರೆ. ಶುದ್ಧೀಕರಣ ಮಾಡಿದ ನಂತರದಲ್ಲಿ ಪೂಜೆ ಪುನಸ್ಕಾರ. ಇದು ಮಧ್ಯಪ್ರದೇಶದ ಉಜ್ಜಯಿನಿಯ ವಿಜುವಲ್ಸ್. ಇಡೀ ದೇಗುಲವನ್ನ ನೀರಿನಿಂದ ಶುದ್ಧಿಗೊಳಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರುವಂತಹ ದೇವಸ್ಥಾನ ಚಂದ್ರಗ್ರಹಣ ಕಳೆದ ನಂತರದಲ್ಲಿ ಇಡೀ ದೇವಸ್ಥಾನವನ್ನ ನೀರಿನಿಂದ ಶುಚಿಗೊಳಿಸಿ ಶುದ್ಧೀಕರಣ ಮಾಡಿ ಆ ನಂತರದಲ್ಲಿ ಬೆಳಗ್ಗಿನ ಪೂಜೆ ಪುನಸ್ಕಾರ ಇದೆಲ್ಲದಕ್ಕೂ ಕೂಡ ಈಗ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ.
ಕ್ಲೋಸ್ ಮಾಡಲಾಗಿತ್ತು. ಗ್ರಹಣ ಇರುವಂತಹ ಸಂದರ್ಭದಲ್ಲಿ ಸಂಜೆಯ ನಂತರದಲ್ಲೇ ನಿನ್ನೆ ಸಂಜೆ ಪೂಜೆ ಆಯಿತು. ಪೂಜೆ ಆದ ನಂತರದಲ್ಲಿ ದೇವಸ್ಥಾನಗಳನ್ನ ಕ್ಲೋಸ್ ಮಾಡಿದ್ರು, ಬಾಗಿಲುಗಳನ್ನ ಬಂದ್ ಮಾಡಿದ್ರು. ಆ ನಂತರದಲ್ಲಿ ಇವತ್ತು ಬೆಳಗ್ಗೆ ಶುದ್ಧೀಕರಣ ಆದ ನಂತರದಲ್ಲಿ ಎಂದಿನಂತೆ ಪೂಜೆ ಪುನಸ್ಕಾರ ಇದೆಲ್ಲವೂ ಕೂಡ ನಡೆಯುತ್ತೆ. ಮಹಾಕಾಳೇಶ್ವರ ದೇವಸ್ಥಾನ ಅಲ್ಲಿ ಶುದ್ಧೀಕರಣ ಕಾರ್ಯ ನಡೀತಾ ಇದೆ. ಬೆಳಗಿನ ಜಾವ ಎಂದಿನಂತೆ ಪೂಜೆ ಪುನಸ್ಕಾರಗಳು ಆರಂಭ ಆಗುತ್ತೆ. ಅದರಲ್ಲೂ ಗ್ರಹಣ ಆಗಿರುವುದರಿಂದ ವಿಶೇಷವಾದಂತಹ ಶುದ್ಧೀಕರಣ. ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ ದೇವರಿಗೂ ಕೂಡ ಈ ಚಂದ್ರಗ್ರಹಣ ತಟ್ಟುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅನೇಕ ಕಡೆಗಳಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನ ರಾತ್ರಿ ಇಡೀ ಮಾಡಿದ್ರು. ಅದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಕೆಲವೊಂದು ದೇಗುಲಗಳನ್ನ ಬಂದ್ ಮಾಡಿದ್ರು. ಈಗ ಬೆಳಗ್ಗೆ ಪಂಚಗವ್ಯದಿಂದ ಶುದ್ಧೀಕರಣವನ್ನ ಮಾಡ್ತಾರೆ. ಶುದ್ಧೀಕರಣ ಮಾಡಿದ ನಂತರದಲ್ಲಿ ಪೂಜೆ ಪುನಸ್ಕಾರ. ಇದು ಮಧ್ಯಪ್ರದೇಶದ ಉಜ್ಜಯಿನಿಯ ವಿಜುವಲ್ಸ್. ಇಡೀ ದೇಗುಲವನ್ನ ನೀರಿನಿಂದ ಶುದ್ಧಿಗೊಳಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರುವಂತಹ ದೇವಸ್ಥಾನ ಚಂದ್ರಗ್ರಹಣ ಕಳೆದ ನಂತರದಲ್ಲಿ ಇಡೀ ದೇವಸ್ಥಾನವನ್ನ ನೀರಿನಿಂದ ಶುಚಿಗೊಳಿಸಿ ಶುದ್ಧೀಕರಣ ಮಾಡಿ ಆ ನಂತರದಲ್ಲಿ ಬೆಳಗ್ಗಿನ ಪೂಜೆ ಪುನಸ್ಕಾರ ಇದೆಲ್ಲದಕ್ಕೂ ಕೂಡ ಈಗ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಕ್ಲೋಸ್ ಮಾಡಲಾಗಿತ್ತು. ಗ್ರಹಣ ಇರುವಂತಹ ಸಂದರ್ಭದಲ್ಲಿ ಸಂಜೆಯ ನಂತರದಲ್ಲೇ ನಿನ್ನೆ ಸಂಜೆ ಪೂಜೆ ಆಯಿತು. ಪೂಜೆ ಆದ ನಂತರದಲ್ಲಿ ದೇವಸ್ಥಾನಗಳನ್ನ ಕ್ಲೋಸ್ ಮಾಡಿದ್ರು, ಬಾಗಿಲುಗಳನ್ನ ಬಂದ್ ಮಾಡಿದ್ರು. ಆ ನಂತರದಲ್ಲಿ ಇವತ್ತು ಬೆಳಗ್ಗೆ ಶುದ್ಧೀಕರಣ ಆದ ನಂತರದಲ್ಲಿ ಎಂದಿನಂತೆ ಪೂಜೆ ಪುನಸ್ಕಾರ ಇದೆಲ್ಲವೂ ಕೂಡ ನಡೆಯುತ್ತೆ. ಮಹಾಕಾಳೇಶ್ವರ ದೇವಸ್ಥಾನ ಅಲ್ಲಿ ಶುದ್ಧೀಕರಣ ಕಾರ್ಯ ನಡೀತಾ ಇದೆ. ಬೆಳಗಿನ ಜಾವ ಎಂದಿನಂತೆ ಪೂಜೆ ಪುನಸ್ಕಾರಗಳು ಆರಂಭ ಆಗುತ್ತೆ. ಅದರಲ್ಲೂ ಗ್ರಹಣ ಆಗಿರುವುದರಿಂದ ವಿಶೇಷವಾದಂತಹ ಶುದ್ಧೀಕರಣ. ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ ದೇವರಿಗೂ ಕೂಡ ಈ ಚಂದ್ರಗ್ರಹಣ ತಟ್ಟುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅನೇಕ ಕಡೆಗಳಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನ ರಾತ್ರಿ ಇಡೀ ಮಾಡಿದ್ರು. ಅದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಕೆಲವೊಂದು ದೇಗುಲಗಳನ್ನ ಬಂದ್ ಮಾಡಿದ್ರು. ಈಗ ಬೆಳಗ್ಗೆ ಪಂಚಗವ್ಯದಿಂದ ಶುದ್ಧೀಕರಣವನ್ನ ಮಾಡ್ತಾರೆ. ಶುದ್ಧೀಕರಣ ಮಾಡಿದ ನಂತರದಲ್ಲಿ ಪೂಜೆ ಪುನಸ್ಕಾರ. ಇದು ಮಧ್ಯಪ್ರದೇಶದ ಉಜ್ಜಯಿನಿಯ ವಿಜುವಲ್ಸ್. ಇಡೀ ದೇಗುಲವನ್ನ ನೀರಿನಿಂದ ಶುದ್ಧಿಗೊಳಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರುವಂತಹ ದೇವಸ್ಥಾನ ಚಂದ್ರಗ್ರಹಣ ಕಳೆದ ನಂತರದಲ್ಲಿ ಇಡೀ ದೇವಸ್ಥಾನವನ್ನ ನೀರಿನಿಂದ ಶುಚಿಗೊಳಿಸಿ ಶುದ್ಧೀಕರಣ ಮಾಡಿ ಆ ನಂತರದಲ್ಲಿ ಬೆಳಗ್ಗಿನ ಪೂಜೆ ಪುನಸ್ಕಾರ ಇದೆಲ್ಲದಕ್ಕೂ ಕೂಡ ಈಗ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ.